ತಗೊಳಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಟ್ರಾನ್ಸ್ಫಾರ್ಮೇಶನ್ ಸೀನ್ ಏನಿದೆ ಆ ಕತ್ತಿ ಸೀನು ಇಲ್ಲೋ ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೇಕಿತ್ತು. ಹಾಯ್ ಹೆಲೋ ದಿಸ್ ಇಸ್ ಸೀನು. ಕನ್ನಡ ಇಂಡಸ್ಟ್ರಿಯಲ್ಲಿ ಕಳೆದ ವಾರ ಸುಮಾರು ಹೊಸ ಅಪ್ಡೇಟ್ಸ್ ಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಪಿನಕ ಟೀಸರ್ ಕೂಡ ರಿಲೀಸ್ ಆಗಿದೆ. ಈ ವಿಡಿಯೋಗಳ ಬ್ರೇಕ್ ಡೌನ್ ಮಾಡ್ತೀನಿ, ಏನೆಲ್ಲ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡ್ಕೊ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಪಿನಕ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಅವರ ಸಿನಿಮಾ ಇದೇ ಮೊನ್ನೆ ಅಷ್ಟೇ ಇದರ ಟೀಸರ್ ಕೂಡ ರಿಲೀಸ್ ಆಯ್ತು. ಇದರಲ್ಲಿ ನಮ್ಗೆ ಒಂದು ಕುತೂಹಲ ಆಯ್ತು. ಮೊದಲನೇ ಬಾರಿಗೆ ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ ಇದರಲ್ಲಿ ಒಬ್ಬ ಕ್ಷುದ್ರನ ಪಾತ್ರದಲ್ಲಿ, ಅಂದ್ರೆ ಮಾಟ ಮಾಡುವಂತಹ ಪಾತ್ರದಲ್ಲಿ ಗಣೇಶನ ತೋರಿಸ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಬಿಟ್ಟಿರುವಂತಹ ಟೀಸರ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅದಕ್ಕೂ ಇದಕ್ಕೂ ಹೋಲಿಕೆನೆ ಕಾಣಿಸ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆ ಕ್ಷುದ್ರ ಪೂಜೆ ಅವೆಲ್ಲ ಏನೇನ್ ತೋರಿಸ್ತಾರೆ ಅದ್ರ ಬಗ್ಗೆ ತೋರಿಸಿದ್ರು. ಅಲ್ಲಿ ಗಣೇಶ್ ಅವರ ಲುಕ್ ನ ಮತ್ತೆ ರಿವೀಲ್ ಮಾಡಲ್ಲ. ಅದ್ರ ಬಗ್ಗೆ ಗಣೇಶ್ ಅವ್ರಿಗೆ ಇನ್ನು ಪಾತ್ರ ಇದೆಯಾ ಅಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಒಬ್ಬ ರಾಜನಾಗಿ ಮೊದಲನೇ ಬಾರಿಗೆ ಗಣೇಶ್ ಅವರು ಕಾಣಿಸ್ಕೊಂತಾ ಇದ್ದಾರೆ. ಇದು ಫಸ್ಟ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು ಗಣೇಶ್ ಅವ್ರ ಕಡೆಯಿಂದ ಒಬ್ಬ ರಾಜನ್ ಪಾತ್ರದಲ್ಲಿ. ಸೊ ಪಿನಕ ಅನ್ನೋದು ಒಬ್ಬ ರಾಜನ ಹೆಸರು. ಸಿನಿಮಾ ತಂಡ ಇಂಟರ್ವ್ಯೂ ಕೂಡ ಇದನ್ನ ರಿವೀಲ್ ಮಾಡಿದ್ದಾರೆ. ಇದರಲ್ಲಿ ಎರಡು ತರ ಇರುತ್ತೆ. ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಈ ಒಂದು ಗಣೇಶ್ ಮತ್ತೆ ಅವ್ರ ಫ್ಯಾಮಿಲಿ ಇರುವಂತದ್ದು, ಮತ್ತೆ ಅವ್ರಿಗೆ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಆ ಫ್ಲಾಶ್ ಬ್ಯಾಕ್ ನ ಇವರು ರಿವೀಲ್ ಮಾಡುವಂತ ಸೀನ್ ಇರ್ಬೋದು. ಇದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಏನೇನೆಲ್ಲ ಆಗಿರುತ್ತೆ ಅದು ಪ್ರೆಸೆಂಟ್ ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಸದ್ಯಕ್ಕೆ ಟೀಸರ್ ಅಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಅದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಏನಿದೆ ಆ ಕತ್ತಿ ಸೀನು, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಮ್ಯೂಸಿಕ್ ಒಂದ್ ಲೆವೆಲ್ ಚೆನ್ನಾಗೇ ಇದೆ. ಆದ್ರೆ ನನಗೆ ತುಂಬಾ ಬೇಸರ ಆಗಿದ್ದು ಅಂದ್ರೆ ಆ ಕಾಸ್ಟ್ಯೂಮ್ ಡಿಸೈನ್ಸ್. ಸೊ ಗಣೇಶ್ ಅವ್ರನ್ನ ನಾವು ಮೊದಲನೇ ಬಾರಿಗೆ ರಾಜನ್ ಗೆಟಪ್ ಅಲ್ಲಿ ನೋಡ್ತಾ ಇದೀವಿ. ಅದು ನಮ್ಗೆ ಅಷ್ಟು ತಗೊಳಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಮತ್ತೆ ಇನ್ನೊಂದು ಅದರ ಕಾಸ್ಟ್ಯೂಮ್ ಅಲ್ಲಿ ಬಂದಿರೋದು ಡ್ರೆಸ್ ಕೋಡ್ಗಳು, ಆ ರಾಜರ ಕಾಲದಲ್ಲಿ ಇರುವಂತಹ ಡ್ರೆಸ್ ಕೋಡ್ಗಳು ತುಂಬಾ ಲೋ ಆಗಿದಾವೆ ಅನಿಸ್ತು. ಅಷ್ಟು ಸ್ಟೈಲಿಶ್ ಆಗಿಲ್ಲ ಅನಿಸ್ತು. ಇದು ಬಜೆಟ್ ಕಾರಣನ ಅಥವಾ ಪ್ರೊಡಕ್ಷನ್ ಸ್ಟೈಲೇ ಈ ತರ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ನನಗೆ ಇಲ್ಲೋ ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಗಣೇಶ್ ಅವರು ರಾಜನ್ ಕ್ಯಾರೆಕ್ಟರ್ ಅಲ್ಲಿ ಹೇಗಿದಾರೋ ನಾರ್ಮಲ್ ಕ್ಯಾರೆಕ್ಟರ್ ಅದೇ ತರ ಇದ್ದಾರೆ. ಯಾವುದೇ ಚೇಂಜಸ್ ಕಾಣಿಸ್ತಾ ಇಲ್ಲ. ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಕೂಡ ಏನು ಚೇಂಜಸ್ ಇಲ್ಲ ಅಂದ್ರೆ ಅದು ಅಷ್ಟು ಇಂಪ್ಯಾಕ್ಟ್ ಬೀಳಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಗೆ ಏನಿಸ್ತು? ಟೀಸರ್ ಇಷ್ಟ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್.